ನಾನು ರೊಟ್ಟಿ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಒಂದು ಹೆಣ್ಣು ಮಗಳನ್ನ ಹಾಗೆ ಮಾತಾಡಿದ್ರೆ ಒಳ್ಳೆಯದೇ ಸರ್? ಬಸವರಾಜ ಹೊರಟ್ಟಿ ಸಾಹೇಬರು ಸ್ಪೀಕರ್ ಇದ್ದಾರೆ. ನನ್ನ ಫ್ರೀಡಮ್ ಆಫ್ ಸ್ಪೀಚಲ್ಲಿ ಅವ್ರನ್ನ ಪ್ರಶ್ನೆ ಕೇಳ್ತಿದ್ದೀನಿ. ರಾಜಕಾರಣ ಏನಾದರೂ ಇರ್ಬೋದು ಸರ್. ಒಂದು ಹೆಣ್ಣು ಮಗಳನ್ನ ಅಂಥ ಪದನ ನಮ್ಮ ಅಕ್ಕನೋ ನಮ್ಮ ತಂಗಿಯನ್ನೋ ಹಂಗೆ ಬಳಸಿದ್ರೆ ತಪ್ಪಲ್ವಾ? ಈಗ ಅದನ್ನು ನೀವು ನೋಡಿ, ತುಂಬ ಜನ ಆ ಪದನ ಕೇಳಿಸ್ಕೊಂಡಿದ್ದಾರೆ. ಈವನ್ ನಮ್ಮ ಯತೀಂದ್ರಣ್ಣ ಕೂಡ ಹೇಳಿದ್ರು ಮೀಡಿಯಲ್ಲಿ, ಆ ಪದ ನನಗೂ ಕೇಳಿಸ್ತು ಅಂತ. ತಪ್ಪಲ್ವಾ? ನಾನು ಸಿ ಟಿ ರವಿಯವ್ರಿಗೆ ಒಂದು ಹೇಳ್ತೀನಿ ಸರ್, ಸಂಸ್ಕಾರ ಏನು ನ್ಯಾಷನಲಿಸಮು ಪೇಟ್ರಿಯಾಟಿಸಮು ಏನೋ ಸಂಸ್ಕಾರ ನಿಮ್ಮ ಮನೇಲಿ ಮಾತ್ರ ಇರೋಂಗೆ ಮಾತಾಡ್ತಿದ್ರಿ. ಹೆಣ್ಮಕ್ಳ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ತುಂಬ ಕಷ್ಟಪಟ್ಟು ಅಷ್ಟು ದೂರ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಿ ಅಂತ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಹೊರಟ್ಟಿ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಒಂದು ಹೆಣ್ಣು ಮಗಳನ್ನ ಹಾಗೆ ಮಾತಾಡಿದ್ರೆ ಒಳ್ಳೆಯದೇ ಸರ್? ಬಸವರಾಜ ಹೊರಟ್ಟಿ ಸಾಹೇಬರು ಸ್ಪೀಕರ್ ಇದ್ದಾರೆ. ನನ್ನ ಫ್ರೀಡಮ್ ಆಫ್ ಸ್ಪೀಚಲ್ಲಿ ಅವ್ರನ್ನ ಪ್ರಶ್ನೆ ಕೇಳ್ತಿದ್ದೀನಿ. ರಾಜಕಾರಣ ಏನಾದರೂ ಇರ್ಬೋದು ಸರ್. ಒಂದು ಹೆಣ್ಣು ಮಗಳನ್ನ ಅಂಥ ಪದನ ನಮ್ಮ ಅಕ್ಕನೋ ನಮ್ಮ ತಂಗಿಯನ್ನೋ ಹಂಗೆ ಬಳಸಿದ್ರೆ ತಪ್ಪಲ್ವಾ? ಈಗ ಅದನ್ನು ನೀವು ನೋಡಿ, ತುಂಬ ಜನ ಆ ಪದನ ಕೇಳಿಸ್ಕೊಂಡಿದ್ದಾರೆ. ಈವನ್ ನಮ್ಮ ಯತೀಂದ್ರಣ್ಣ ಕೂಡ ಹೇಳಿದ್ರು ಮೀಡಿಯಲ್ಲಿ, ಆ ಪದ ನನಗೂ ಕೇಳಿಸ್ತು ಅಂತ. ತಪ್ಪಲ್ವಾ? ನಾನು ಸಿ ಟಿ ರವಿಯವ್ರಿಗೆ ಒಂದು ಹೇಳ್ತೀನಿ ಸರ್, ಸಂಸ್ಕಾರ ಏನು ನ್ಯಾಷನಲಿಸಮು ಪೇಟ್ರಿಯಾಟಿಸಮು ಏನೋ ಸಂಸ್ಕಾರ ನಿಮ್ಮ ಮನೇಲಿ ಮಾತ್ರ ಇರೋಂಗೆ ಮಾತಾಡ್ತಿದ್ರಿ. ಹೆಣ್ಮಕ್ಳ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ತುಂಬ ಕಷ್ಟಪಟ್ಟು ಅಷ್ಟು ದೂರ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಿ ಅಂತ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಹೊರಟ್ಟಿ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಒಂದು ಹೆಣ್ಣು ಮಗಳನ್ನ ಹಾಗೆ ಮಾತಾಡಿದ್ರೆ ಒಳ್ಳೆಯದೇ ಸರ್? ಬಸವರಾಜ ಹೊರಟ್ಟಿ ಸಾಹೇಬರು ಸ್ಪೀಕರ್ ಇದ್ದಾರೆ. ನನ್ನ ಫ್ರೀಡಮ್ ಆಫ್ ಸ್ಪೀಚಲ್ಲಿ ಅವ್ರನ್ನ ಪ್ರಶ್ನೆ ಕೇಳ್ತಿದ್ದೀನಿ. ರಾಜಕಾರಣ ಏನಾದರೂ ಇರ್ಬೋದು ಸರ್. ಒಂದು ಹೆಣ್ಣು ಮಗಳನ್ನ ಅಂಥ ಪದನ ನಮ್ಮ ಅಕ್ಕನೋ ನಮ್ಮ ತಂಗಿಯನ್ನೋ ಹಂಗೆ ಬಳಸಿದ್ರೆ ತಪ್ಪಲ್ವಾ? ಈಗ ಅದನ್ನು ನೀವು ನೋಡಿ, ತುಂಬ ಜನ ಆ ಪದನ ಕೇಳಿಸ್ಕೊಂಡಿದ್ದಾರೆ. ಈವನ್ ನಮ್ಮ ಯತೀಂದ್ರಣ್ಣ ಕೂಡ ಹೇಳಿದ್ರು ಮೀಡಿಯಲ್ಲಿ, ಆ ಪದ ನನಗೂ ಕೇಳಿಸ್ತು ಅಂತ. ತಪ್ಪಲ್ವಾ? ನಾನು ಸಿ ಟಿ ರವಿಯವ್ರಿಗೆ ಒಂದು ಹೇಳ್ತೀನಿ ಸರ್, ಸಂಸ್ಕಾರ ಏನು ನ್ಯಾಷನಲಿಸಮು ಪೇಟ್ರಿಯಾಟಿಸಮು ಏನೋ ಸಂಸ್ಕಾರ ನಿಮ್ಮ ಮನೇಲಿ ಮಾತ್ರ ಇರೋಂಗೆ ಮಾತಾಡ್ತಿದ್ರಿ. ಹೆಣ್ಮಕ್ಳ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ತುಂಬ ಕಷ್ಟಪಟ್ಟು ಅಷ್ಟು ದೂರ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಿ ಅಂತ ಬಯಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.